ಪಟ್ಟಣದ ತಾಲೂಕಾಸ್ಪತ್ರೆಯಲ್ಲಿ ವಯೋನಿವೃತ್ತಿ ಹೊಂದಿದ ಸಿಬ್ಬಂದಿಗಳಿಗೆ ಸೇವಾ ಪುರಸ್ಕಾರ ಸಮಾರಂಭ. ಶಾಸಕ ಶಿವರಾಮ ಹೆಬ್ಬಾರ್ ಭಾಗಿ. ಪಟ್ಟಣದ ತಾಲೂಕಾಸ್ಪತ್ರೆ ಸಭಾಂಗಣದಲ್ಲಿ ಹಮ್ಮಿಕೊಂಡಿದ್ದ ಆರೋಗ್ಯ ಇಲಾಖೆಯಲ್ಲಿ ಸುದೀರ್ಘ ಸೇವೆ ಸಲ್ಲಿಸಿ ನಿವೃತ್ತರಾದ ಸ್ಟಾಫ್ ನರ್ಸ್ ಸಾರಮ್ಮ ಹಾಗೂ ಆರೋಗ್ಯ ಶಿಕ್ಷಣಾಧಿಕಾರಿ ಎಸ್.ಟಿ. ಭಟ್ ಅವರಿಗೆ ಸೇವಾ ಪುರಸ್ಕಾರ ಪ್ರದಾನ ಮಾಡಿ ಶಾಸಕ ಶಿವರಾಮ ಹೆಬ್ಬಾರ್ ಮಾತನಾಡಿ, ಸರ್ಕಾರಿ ಸೇವೆಗೆ ಸೇರಿದ ದಿನವೇ ನಿವೃತ್ತಿಯ ದಿನವೂ ನಿಕ್ಕಿಯಾಗಿರುತ್ತದೆ. ಆದರೆ ಅವರ ವಿಧಾಯಕ ಕಾರ್ಯಗಳ ಮೂಲಕ ಗುರುತಿಸಿಕೊಂಡಿರುವುದಕ್ಕೆ ನಿವೃತ್ತಿ ದಿನವೂ ಮುಖ್ಯವಾಗಿರುತ್ತದೆ. ಅದರಂತೆ ತಾಲೂಕಾಸ್ಪತ್ರೆಯಲ್ಲಿ ಸುದೀರ್ಘ ಸೇವೆ ಸಲ್ಲಿಸಿದ ಸ್ಟಾಫ್ ನರ್ಸ್ ಸಾರಮ್ಮ ಅವರ ನಿಸ್ವಾರ್ಥ ಸೇವೆ ಅನನ್ಯವಾದದ್ದು ಹಾಗೂ ಸೌಮ್ಯ ಸ್ವಭಾವದ ಆರೋಗ್ಯ ಶಿಕ್ಷಣಾಧಿಕಾರಿ ಎಸ್.ಟಿ. ಭಟ್ ಯಾವುದೇ ಸಂಘರ್ಷಕ್ಕಿಳಿಯದೆ ಬದ್ಧತೆಯಿಂದ ಸೇವೆ ಸಲ್ಲಿಸಿ ನಿವೃತ್ತರಾಗುತ್ತಿದ್ದಾರೆ. ಅವರಿಗೆ ಆರೋಗ್ಯ, ನೆಮ್ಮದಿಪೂರ್ಣ ಜೀವನ ದೊರಕುವಂತಾಗಲಿ ಎಂದರಲ್ಲದೆ, ಎಷ್ಟೇ ಸುಸಜ್ಜಿತ ಆಸ್ಪತ್ರೆ ಇದ್ದರೂ ಅಲ್ಲಿ ಡಾಕ್ಟರ್ ಮತ್ತು ಸಿಬ್ಬಂದಿಗಳು ಸರಿಯಾಗಿರದಿದ್ದರೆ ಅದು ನಿಷ್ಪ್ರಯೋಜಕವೇ ಸರಿ. ಬಡ ರೋಗಿಗಳನ್ನು ಮನುಷ್ಯರಂತೆ ಮಾನವೀಯತೆಯಿಂದ ಉಪಚರಿಸುವುದನ್ನು ನಮ್ಮ ತಾಲೂಕಾ ಆಸ್ಪತ್ರೆಯಲ್ಲಿ ಕಾಣಬಹುದಾಗಿದೆ. ಕೋವಿಡ್ ಸಂದರ್ಭದಲ್ಲಿ ನಿಮ್ಮಂಥ ಆರೋಗ್ಯ ಕಾರ್ಯಕರ್ತರು ಉತ್ತಮವಾಗಿ ಸೇವೆ ಸಲ್ಲಿಸಿದ್ದಕ್ಕೆ ಆಸ್ಪತ್ರೆಯು ಇಡೀ ರಾಜ್ಯದಲ್ಲಿಯೇ ಗುರುತಿಸಿಕೊಂಡಿದ್ದು, ಕ್ಷೇತ್ರದ ಶಾಸಕನಾಗಿ ನನಗೂ ಗೌರವ ತಂದುಕೊಟ್ಟಿದೆ ಎಂದರು. ತಹಶೀಲ್ದಾರ್ ಅಶೋಕ್ ಭಟ್, ತಾಲೂಕಾ ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಎನ್.ಆರ್. ಹೆಗಡೆ, ಪಶು ಆಸ್ಪತ್ರೆ ಸಹಾಯಕ ನಿರ್ದೇಶಕ ಡಾಕ್ಟರ್ ಸುಬ್ರಾಯ ಭಟ್, ಹಿಂದುಳಿದ ವರ್ಗಗಳ ಕಲ್ಯಾಣಾಧಿಕಾರಿ ದಾಕ್ಷಾಯಿಣಿ ನಾಯ್ಕ್, ತಾಲೂಕಾಸ್ಪತ್ರೆ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ನರೇಂದ್ರ ಪವಾರ್, ಪತ್ರಕರ್ತರಾದ ನಾಗರಾಜ್ ಮದ್ಗುಣಿ, ಪ್ರಭಾವತಿ ಗೋವಿ ಮಾತನಾಡಿದರು. ಪ್ರಸೂತಿ ತಜ್ಞ ಡಾಕ್ಟರ್ ದೀಪಕ್ ಭಟ್, ನೋಡಲ್ ಅಧಿಕಾರಿ ಡಾಕ್ಟರ್ ಮಂಜುನಾಥ್ ನಾಯ್ಕ್, ಡಾಕ್ಟರ್ ಭರತ್ ಉಪಸ್ಥಿತರಿದ್ದರು. ಡಾಕ್ಟರ್ ಸೌಮ್ಯ ಕೆ.ವಿ. ನಿರ್ವಹಿಸಿದರು. ನರ್ಸ್ ಶಾಲಿನಿ ನಾಯ್ಕ್ ಸ್ವಾಗತಿಸಿದರು. ಆರೋಗ್ಯ ಶಿಕ್ಷಣಾಧಿಕಾರಿ ಮಹೇಶ್ ತಾಳಿಕೋಟೆ, ನರ್ಸ್ ಬೆಸಿಲ್ಲಾ ಸನ್ಮಾನ ಪತ್ರ ವಾಚಿಸಿದರು. ತಾಲೂಕಿನ ವಿವಿಧೆಡೆಯ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಸಿಬ್ಬಂದಿಗಳು ಹಾಗೂ ಇತರರು ಉಪಸ್ಥಿತರಿದ್ದರು. ಯಾವ ದಿವಸ ನೌಕರರಿಗೆ ಸೇರುತ್ತಾರೆ, ಸರ್ಕಾರಿ ಸೇವೆಯಲ್ಲಿ ಸೇರಿದವರಿಗೆ ಸೇವೆ ದಿವಸವೇ ನಿವೃತ್ತಿಯ ದಿವಸಗಳು ಕೂಡ ನಿತ್ಯ ಆಗಿರುತ್ತೆ. 60ನೇ ವರ್ಷಕ್ಕೆ ನಿವೃತ್ತಿ ಆಗ್ತೇವೆ ಅಂತಕ್ಕಂಥದ್ದು ಎಲ್ಲಿಗೂ ಗೊತ್ತಿಲ್ಲ. ಆದರೆ ಅವ್ರು ಹೇಗೆ ನಿವೃತ್ತಿ ಆಗ್ತಾರೆ ಅದು ಭಾಳ ಮಂದಿ ಸರ್ಕಾರಿ ನೌಕರಿಗೆ ಬರ್ತಾರೆ, ನಿವೃತ್ತಿ ಆಗ್ತಾರೆ. ಇವೊಬ್ಬ ನಿವೃತ್ತಿ ಆದ ಸಾಕು ಇಡೀ ಜನಮಾನಸಲ್ಲಿ ಹೇಳ್ಕೊಳ್ತಕ್ಕಂಥ ಜನರನ್ನು ಗಮನಿಸ್ತೇವೆ. ಆದರೆ ಇಂಥ ವಿಧಾಯಕ ಕೆಲಸಗಳನ್ನು ಮಾಡಿ ವಿಶೇಷವಾಗಿ ನನ್ನ ಆಸ್ಪತ್ರೆಗೆ ಅತ್ಯಂತ ಹೆಚ್ಚು ಗೌರವವನ್ನು ತಂದಿರತಕ್ಕಂಥ ಈ 2 ಜನ ಸಿಬ್ಬಂದಿಗಳಿಗೆ ಈ ಕ್ಷೇತ್ರ ಶಾಸಕನಾಗಿ ಹೃದಯಾಂತರಾಳದಿಂದ ಅಭಿನಂದನೆಯನ್ನು ಸಲ್ಲಿಸುತ್ತೇನೆ. ಈ ರೀತಿಯ ಸೇವೆ ಜನರಿಗೆ ಸಿಗಬೇಕು. ಒಂದು ನನಗೆ ಅನಿಸಿದ್ದೇನೆಂತಂದ್ರೆ, ಇಲ್ಲಿಯ ಡಯಾಲಿಸಿಸ್ ಸೆಂಟರ್, ನಾನು ಡಯಾಲಿಸಿಸ್ ಸೆಂಟರ್ಗೆ ಭೇಟಿ ಕೊಟ್ಟು ನಾನು ವಿಚಾರಿಸಿದೆ ಎಷ್ಟು ಪೇಷಂಟ್ಗಳು ಬರ್ತವೆ ಹೇಗೆ ಅಂತೇಳಿ. ಆದರೆ ನನಗಲ್ಲಿ ಒಂದು ಗಮನಿಸಿದ ಅಂಶ ಅಂತ ಹೇಳಿದ್ರೆ, ಈ ತಾಲೂಕಿನ ಪೇಷಂಟ್ ಬಿಟ್ಟು ಬೇರೆ ಅಂಕೋಲಾ ತಾಲೂಕಿಂದ ಪೇಷಂಟ್ ಬಂದು ಇಲ್ಲಿ ಚಿಕಿತ್ಸೆ ತಗೊಳ್ತಾರೆ ಅಂತ ಹೇಳಿದ್ರೆ ಅದು ಎಷ್ಟು ನಮ್ಮ ಯಲ್ಲಾಪುರ ತಾಲೂಕಿಗೆ ಹೆಮ್ಮೆ ಅಂತ ಹೇಳಿ.